IBPS PO 2026 last minute preparation. ಸೊ IBPS PO ಎಕ್ಸಾಮ್ಸ್ಗೆ ಇನ್ನೇನು 2 ದಿನ ಮಾತ್ರ ಬಾಕಿ ಇದೆ. ಸೊ ಈ ಸ್ಟೇಜ್ ಅಲ್ಲಿ ಪ್ರಿಪ್ರೇಷನ್ ಮಾಡಿರೋ ಪ್ರತಿಯೊಂದು ಸ್ಟೂಡೆಂಟ್ ಒಂದ್ ಮಿಸ್ಟೇಕ್ ಮಾಡ್ತಾರೆ. ಅದು ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ಮಾಡಿದ ಪ್ರಿಪ್ರೇಷನ್ ನ ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ರ್ಯಾಂಡಮ್ ಆಗಿ ಪ್ರಿಪೇರ್ ಮಾಡೋಕೆ ಶುರು ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಈ ಒಂದ್ ಲಾಸ್ಟ್ 2 ಡೇಸ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಸೊ ಮಾಕ್ ನ ಹೇಗೆ ಅನಲೈಸ್ ಮಾಡ್ಬೇಕು, ಸೊ ಎಕ್ಸಾಮ್ ಸೆಂಟರ್ ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಸೊ ಇದ್ರ ಜೊತೆಗೆ ಸೊ ಈ ಒಂದು IBPS ಎಕ್ಸಾಮ್ IBPS PO ಎಕ್ಸಾಮ್ಸ್ಗೆ ಪ್ರಿಪರೇಷನ್ ನಡೆದಿದೆ, ಬಟ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಸೊ ಅಂತ ಸ್ಟೂಡೆಂಟ್ಸ್ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನನ್ನ ಹೆಸರು ಸೋನಿಯಾ, ಸೊ ಆಪ್ಟಿಟ್ಯೂಡ್ ಟ್ರೈನರ್ ಆಟ್ ಲರ್ನ್ ಆನ್ಲೈನ್. ಸೊ ಬನ್ನಿ ನೋಡೋಣ ಯಾವ ತರ ನಮ್ದು ಸ್ಟ್ರಾಟಜಿ ಇರ್ಬೇಕಂತ ಹೇಳಿ. ಸೊ ಫಸ್ಟ್ ಆಗಿ ನಾನು ಹೇಳ್ಕೊಡ್ತೀನಿ ಲೈಕ್ ಏನ್ ಮಾಡ್ಬಾರ್ದು ಅಂತ ಹೇಳಿ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನ್ಯೂ ಟಾಪಿಕ್ಸ್, ಸೊ ನಾನು ಇನ್ನ ಈ ಟಾಪಿಕ್ಸ್ ಕಲ್ತಿಲ್ಲಪ್ಪ, ಆ ಟಾಪಿಕ್ ಕಲ್ತಿಲ್ಲ ಅಂತ ಹೇಳಿ ಪ್ಯಾನಿಕ್ ಆಗೋ ಒಂದು ಟೆನ್ಷನ್ ಬೇಡ. ಅದ್ರ ಜೊತೆಗೆ ನೀವು ಮತ್ತೆ ನ್ಯೂ ಟಾಪಿಕ್ ಇವಾಗ ಕಲಿತೀನಿ ಅಂತಂದ್ರೆ ಆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ನ್ಯೂ ಬುಕ್ಸ್ ರೆಫರ್ ಮಾಡೋದಾಗಿರ್ಲಿ ಅಥವಾ ನ್ಯೂ ಸ್ಟ್ರಾಟಜಿನ ಏನಾದ್ರೂ ನನ್ಗೆ ಸಿಗತ್ತಾ ಅಂತ ಹೇಳಿ ರ್ಯಾಂಡಮ್ ಆಗಿ ವಿಡಿಯೋಸ್ ನೋಡೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಈ 2 ದಿನದಲ್ಲಿ 3-4 ಫುಲ್ ಮಾಕ್ ಟೆಸ್ಟ್ ಕೊಟ್ಟೆ, ಮಾಕ್ ಬರಿತಾ ಇರೋದು ಮಾಡ್ಬೇಡಿ, ಸರಿನಾ? ಸೊ ಏನ್ ಮಾಡ್ಬೇಕಪ್ಪ, ಸೊ ರಿವಿಷನ್ ಮೇಲೆ ಫೋಕಸ್ ಮಾಡಿ. ನೀವೆಲ್ಲ ಆಲ್ರೆಡಿ ಏನ್ ಕಲ್ತಿದ್ದೀರಲ್ಲ, ಸೊ ಅದನ್ನ ನೀವು ರಿವಿಷನ್ ಮಾಡ್ತಾ ಹೋಗಿ. ಅಂಡ್ ಮಾಕ್ ಅನಾಲಿಸಿಸ್ ಕೊಡ್ಲೇಬೇಕಾಗತ್ತೆ. ಓಕೆ, ಮಾಕ್ ನ ಕೊಡ್ಬೇಕಾಗತ್ತೆ. ಮಾಕ್ ಕೊಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎನಲೈಸ್ ಯಾವಾಗ ಮಾಡ್ತಿರಲ್ಲ, ಸೊ ಅವಾಗನೇ ನಿಮ್ಗೆ ಒಂದು ಪ್ರಿಪರೇಷನ್ಗೆ ಕಂಪ್ಲೀಷನ್ ಅಂತ ಹೇಳಿ ಹೇಳ್ಬೋದು. ಓಕೆ, ಅಂಡ್ ಅಕ್ಯುರಸಿ ಮೇಲೆ ಫೋಕಸ್ ಮಾಡಿ. ಅಂಡ್ ಕ್ವಶನ್ ಸೆಲೆಕ್ಷನ್ ಮಾಡೋದು ಕೂಡ ಏನಾಗುತ್ತೆ, ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಹಾಗಿದ್ರೆ ಸೇ ಫೋಕಸ್ಡ್ ಅಂಡ್ ಸ್ಟೇ ಕಮ್, ಯು ಕ್ಯಾನ್ ಡೂ ಇಟ್. ಓಕೆ, ನೆಕ್ಸ್ಟ್ ನೋಡೋಣ. ಮಾಕ್ ಕೊಡ್ಬೇಕಂತ ಹೇಳ್ಕೊಟ್ಟೆ. ಹಾಗಿದ್ರೆ ನಾವು ಮಾಕ್ ಕೊಡೋದು ಸ್ಕೋರ್ ನೋಡ್ಲಿಕ್ಕಲ್ಲ. ಲಾಸ್ಟ್ ಈ 2 ಡೇಸ್ ಅಲ್ಲಿ ಮಾಕ್ ಕೊಡ್ತೀರಾ, ಅದ್ರಲ್ಲಿ ಸ್ಕೋರ್ ಅಲ್ಲಿ ಫೋಕಸ್ ಮಾಡ್ಬೇಡಿ. ಓಕೆ, ಎನಲೈಸ್ ಮಾಡ್ಕೊಳ್ಳಿ. ಒಂದು ಫುಲ್ ಲೆಂತ್ ಮಾಕ್ ಕೊಡಿ. ಅದು ಯಾವ ತರ ಇರ್ಬೇಕು ಅಂತಂದ್ರೆ, ಡಿಸ್ಟ್ರಾಕ್ಷನ್ ಇರಬಾರ್ದು. ಫೈನ್. ಸೊ ನೀವು ಇವಾಗ ಎಕ್ಸಾಮ್ಗೆ ಹೋಗ್ತಿರಲ್ಲ, ಸೊ ಅಲ್ಲಿ ಯಾವ ತರ ಎನ್ವಿರಾನ್ಮೆಂಟ್ ಇರತ್ತೆ ಎಕ್ಸಾಮ್ಗೆ, ಸೊ ಆ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಆ ತರದ್ದು ಅಂದ್ರೆ ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ ಪ್ಲೇಸ್ ಅಲ್ಲಿ ಕೂತು ಒಂದು ಫುಲ್ ಲೆಂತ್ ಮಾಕ್ ನ ಕೊಡಿ. ಕೊಟ್ಟಾದ್ಮೇಲೆ ಎನಾಲಿಸಿಸ್ ಮಾಡಿ. ಫೈನ್. ಸೊ ನಿಮ್ ಫೋಕಸ್ ಜಾಸ್ತಿ ಎಷ್ಟು ಮಾಕ್ ಟೆಸ್ಟ್ ಕೊಡ್ತೀರಾ ಅದ್ರ ಮೇಲೆ ಇರಬಾರ್ದು, ಇನ್ಫ್ಯಾಕ್ಟ್ ಅನಾಲಿಸಿಸ್ ಮೇಲೆ ಫೋಕಸ್ ಮಾಡಿ. ಫೈನ್. ಅಂಡ್ ಕರೆಕ್ಟ್ ಏನು ನೀವು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಫಾಸ್ಟ್ ಆಗಿ ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ದಾಟ್ ವಿಲ್ ಬಿ ಯೋರ್ ಸ್ಟ್ರೆಂತ್. ಓಕೆ, ಸೊ ನಿಮ್ಗೆ ಸ್ಪೀಡ್ ಇಶ್ಯೂ ಆಗ್ತಿದೆನಾ? ಸೊ ಸ್ಪೀಡ್ ಇಶ್ಯೂ ಆಗ್ತಿದೆ ಅಂತಂದ್ರೆ ಸ್ವಲ್ಪ ಸ್ಲೋ ಆಗಿ ಮಾಡಿ, ಬಟ್ ಸ್ಟಿಲ್ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ರಾಂಗ್ ಆಯ್ತಪ್ಪ, ಕ್ವಶನ್ಸ್ ರಾಂಗ್ ಬರ್ತಾ ಇದೆ ನಮ್ಗೆ ಅಂತಂದ್ರೆ ರೀಸನ್ ಅನ್ನ ಹುಡುಕಿ. ಸೊ ಯಾವ ಒಂದು ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ಸ್ ಸೆಟ್ ಮಾಡ್ಕೊಳ್ಳಿ, ಯಾವ್ದೆಲ್ಲ ತಪ್ಪಾಗಿರತ್ತಲ್ಲ. ಸೊ ಅದ್ರಲ್ಲಿ ಈ ಕ್ವಶನ್ ಯಾಕೆ ತಪ್ಪಾಯ್ತು, ಸೊ ವೆದರ್ ಕಾನ್ಸೆಪ್ಟ್ ಕ್ಲಿಯರ್ ಇಲ್ವಾ, ಅಥವಾ ರಿವಿಷನ್ ಆಗಿಲ್ವಾ ಆ ಟಾಪಿಕ್ ಮೇಲೆ. ಸೊ ಇದು ರೀಸನ್ಸ್ ನ ನೀವು ಫೈಂಡ್ ಔಟ್ ಮಾಡಿ. ಸೊ ರೀಸನ್ಸ್ ಫೈಂಡ್ ಔಟ್ ಮಾಡಿ ಆದ್ಮೇಲೆ ಆ ಒಂದು ಟಾಪಿಕ್ಸ್ ಮೇಲಾಗಿರ್ಲಿ, ಕ್ವಶನ್ಸ್ ಮೇಲಾಗಿರ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ಸೆಲೆಕ್ಷನ್ ಇಶ್ಯೂ ಅಂದ್ರೆ ಒಂದು ಕ್ವಶನ್, ಯಾವ ಕ್ವಶನ್ ಅನ್ನ ಯಾವಾಗ ಯಾವ ತರ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಫೈನ್. ಸೊ ಈಸಿ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟಿಗೆ ಈಸಿ ಕ್ವಶನ್ಸ್ ಅನ್ನ ಟಕ್ ಟಕ್ ಅಂತ ಹೇಳಿ
ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಲೆಂದಿ ಕ್ವಶನ್ಸ್ ಇರತ್ತಲ್ಲ, ಫಾರ್ ಎಕ್ಸಾಂಪಲ್ ಪಜಲ್ಸ್ ಆಗಿರ್ಲಿ, ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಲಿ, ಸೊ ಅವುಗಳಿಗೆ ನಮ್ಗೆ ಜಾಸ್ತಿ ಟೈಮ್ ಬೇಕಾಗತ್ತೆ. ಸೊ ಆ ಕ್ವಶನ್ಸ್ ಅನ್ನ ಈ ನೆಕ್ಸ್ಟ್ ನೆಕ್ಸ್ಟ್ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಫೈನಲ್ ರಿವಿಷನ್ ನಮ್ದು ಇವತ್ತಿನ ಟೈಮಲ್ಲಿ ಅಂದ್ರೆ ಈ ಒಂದು 2 days ಅಲ್ಲಿ ಫೈನಲ್ ರಿವಿಷನ್ ಕಾಂಟ್, ರೀಸನಿಂಗ್ ಮತ್ತೆ ಇಂಗ್ಲಿಷ್. ಸೊ ಕಾಂಟ್ ಅಲ್ಲಿ ಸೊ ಫಾರ್ಮುಲೆ ನೀವು ಆಲ್ರೆಡಿ ಏನೋ ನೋಟ್ ಡೌನ್ ಮಾಡ್ಕೊಂಡಿರ್ತೀರಾ. ಓಕೆ, ಅಂಡ್ ಅದನ್ನ ನೋಡ್ಕೊಳ್ಳಿ. ಫೈನ್. ಅಂಡ್ ಕ್ಯಾಲ್ಕುಲೇಷನ್ ಮೇಲೆ ಫೋಕಸ್ ಮಾಡಿ. ಅಂಡ್ ನಿಮ್ದು ವೀಕ್ ಟಾಪಿಕ್ಸ್, ನಿಮ್ ವೀಕ್ ಏರಿಯಾ ಯಾವ್ದಿದೆ ಚೆಕ್ ಮಾಡಿ. ಕಾಂಟ್ ಇದೆನಾ, ರೀಸನಿಂಗ್ ಇದೆನಾ, ಅಥವಾ ಇಂಗ್ಲಿಷ್ ಇದೆನಾ. ಸೊ ಈ ವೀಕ್ ಏರಿಯಾ ಏನಿರುತ್ತಲ್ಲ, ಸೊ ಅದ್ರ ಮೇಲೆ ಫೋಕಸ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ಸ್ಟ್ರಾಂಗ್ ಇರೋ ಒಂದು ಏರಿಯಾ ತಗೊಂಡು ಅಥವಾ ಟಾಪಿಕ್ ತಗೊಂಡು ಅದನ್ನೇ ಸಾಲ್ವ್ ಮಾಡ್ತಾ ಕೂಡ್ಬೇಡಿ. ಸರಿನಾ? ನೆಕ್ಸ್ಟ್ ರೀಸನಿಂಗ್ ಅಲ್ಲೇ ಹೇಳ್ಬೇಕು ಅಂತಂದ್ರೆ ಟಾಪಿಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಸೊ ಸಿಲಾಸಮ್ ಆಗಿರ್ಲಿ, ಡೈರೆಕ್ಷನ್ ಆಗಿರ್ಲಿ, ಅಥವಾ ಬ್ಲಡ್ ರಿಲೇಷನ್ ಆಗಿರ್ಲಿ, ನೆಕ್ಸ್ಟ್ ಏನೋ ಲೈಕ್ ಬೇರೆ ಬೇರೆ ಎಲ್ಲ ಟಾಪಿಕ್ಸ್ ಕೊಟ್ಟಿರ್ತಾರಲ್ಲ, ಸೊ ಅದ್ರಲ್ಲಿ ಈ ಟಾಪಿಕ್ಸ್ ನಾನೇನ್ ಹೇಳ್ಕೊಟ್ಟೆಲ್ಲ ಎಕ್ಸಾಂಪಲ್ಗೆ, ಈ ಒಂದು ಕ್ವಶನ್ಸ್ ಏನಾದ್ರು ಬಂದಿರತ್ತಲ್ಲ, ಸೊ ಅವನ್ನ ಕ್ವಿಕ್ ಆಗಿ ಸಾಲ್ವ್ ಮಾಡಿ ಫಸ್ಟ್. ದೆನ್ ಗೋ ಫಾರ್ ಪಜಲ್ಸ್. ಪಜಲ್ಸ್ ಅಲ್ಲಿ ಕೂಡ ರೀಡ್ ಮಾಡ್ತಾ ಹೋಗ್ತಿರಲ್ಲ, ಸೊ ಅವಾಗ ನೋಡಿ, ಸೊ ಡಿಫಿಕಲ್ಟ್ ಅನ್ಸ್ತಾ ಇದೆ ಪಜಲ್, ಯಾಕೋ ಸ್ವಲ್ಪ ಟೈಮ್ ತಗೊಳುತ್ತೆ ಈ ತರ ಓದಿದಾಗ ಅನ್ಸ್ತು ಅಂತಂದ್ರೆ, ಸೊ ಅದನ್ನ ಸ್ವಲ್ಪ ಲೇಟ್ ಆಗಿ ಅಂದ್ರೆ ಟೈಮ್ ತಗೊಂಡು ಎಲ್ಲ ಕ್ವಶನ್ ಪ್ರೀವಿಯಸ್ಲಿ ಸಾಲ್ವ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಪಜಲ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಡಿಫಿಕಲ್ಟ್ ಇದ್ರೆ ಮಾತ್ರ. ಇಂಗ್ಲಿಷ್. ಸೊ ಇಂಗ್ಲಿಷ್ ಪ್ರಿಪೇರ್ ಲೈಕ್ ಆಗಿರ್ತೀರಾ, ಸೊ ವೊಕ್ಯಾಬ್ಲರಿ ನಿಮ್ಗೆ ಪರ್ಫೆಕ್ಟ್ ಆಗಿರತ್ತೆ. ರೂಲ್ಸ್ ಕೂಡ ನೀವು ಕೇಳಿರ್ತೀರಾ, ವಿಡಿಯೋಸ್ ನೋಡಿರ್ತೀರಾ, ಪ್ರಿಪೇರ್ ಆಗಿರ್ತೀರಾ. ಪ್ಯಾನಿಕ್ ಆಗ್ಬೇಡಿ, ಇಂಗ್ಲಿಷ್ ಡಿಫಿಕಲ್ಟ್ ಇದೆ ಅನ್ನೋ ಒಂದು ಮೈಂಡ್ ಸೆಟ್ ಏನಿದೆ ಅದನ್ನ ಬಿಟ್ಬಿಡಿ. ಓಕೆ, ಸೊ ನೋ ವರೀಸ್ ರೀ, ಇಂಗ್ಲಿಷ್ ಈಸಿ ಆಗಿರುತ್ತೆ. ಆರಾಮ್ಸೆ ಕ್ವಶನ್ ಅನ್ನ ಓದ್ಬಿಟ್ಟು ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತೆ ಯು ಕ್ಯಾನ್ ಯೂಸ್ ಆಲ್ ಯುವರ್ ವೊಕ್ಯಾಬ್ಲರಿ ಮತ್ತೆ ಕಲ್ತಿರೋ ರೂಲ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡು ಚೆನ್ನಾಗಿ ಇಂಗ್ಲಿಷ್ ಪೇಪರ್ ಕೂಡ ಲೈಕ್ ಇಂಗ್ಲಿಷ್ ಸೆಕ್ಷನ್ ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ಎಕ್ಸಾಮ್ ಅಲ್ಲಿ ಈಸಿ ಲೈಕ್ ಫಸ್ಟ್ ನಾನು ಈಗಾಗಲೇ ಹೇಳ್ಕೊಟ್ಟೆ, ಏನೋ ಈಸಿ ಇರೋನನ್ನ ಸಾಲ್ವ್ ಮಾಡಿ ಫಸ್ಟ್. ಓಕೆ, ಅದೇನಾದ್ರೂ ಟೈಮ್ ಕನ್ಸ್ಯೂಮಿಂಗ್ ಇದ್ರೆ ಸ್ಕಿಪ್ ಮಾಡಿ. ಫೈನ್. ಸೊ ಕನ್ಫ್ಯೂಸಿಂಗ್ ಇದೆ ಅಂತಂದ್ರೆ ಸೊ ಅದನ್ನ ಆ ಕ್ವಶನ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಒಂದು ಟಾಪಿಕ್ ಆಗಿ ನೆಕ್ಸ್ಟ್ ಸೆಕ್ಷನ್ ಆಗಿರ್ಲಿ ಅಥವಾ ನೆಕ್ಸ್ಟ್ ಕ್ವಶನ್ಸ್ ಆಗಿರ್ಲಿ ಮೂವ್ ಆನ್ ಆಗಿ. ಫೈನ್. ಬಟ್ ರಿಮೆಂಬರ್, ಡೋಂಟ್ ಚೇಂಜ್ ಯರ್ ಲೈಕ್ ಡೋಂಟ್ ಚೇಂಜ್ ಯುವರ್ ಅಟೆಂಪ್ಟ್ಸ್ ಹಿಯರ್. ಓಕೆ, ಚೇಸ್ ಯುವರ್ ಮಾರ್ಕ್ಸ್. ಅಟೆಂಪ್ಟ್ ಎಷ್ಟು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ನಿಮ್ಗೆ ಅಕ್ಯುರೇಟ್ ಆಗಿ ಎಷ್ಟು ನೀವು ಏನೋ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಅಕ್ಯುರೇಸಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪೇಪರ್ ಟಫ್ ಆಗಿದ್ರೆ ಏನ್ ಮಾಡ್ಬೇಕಪ್ಪ? ಫೈನ್. ಸೊ ಪೇಪರ್ ಟಫ್ ಆಗಿದ್ರೆ ಪ್ಯಾನಿಕ್ ಆಗ್ಬೇಡಿ. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಪ್ಪ ಪೇಪರ್ ಟಫ್ ಇದೆ ಅಂತ ಹೇಳಿ ಪ್ಯಾನಿಕ್ ಆಗಿ ಬರೋ ಕ್ವಶನ್ಸ್ ಅನ್ನ ಕೂಡ ಬಿಟ್ಟು ಬಂದವರು ಎಕ್ಸಾಂಪಲ್ಸ್ ಇದೆ. ಸೊ ಡಿಫಿಕಲ್ಟ್ ಪೇಪರ್ ಇದ್ರೆ ಬೆಟರ್ ಕ್ವಶನ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಸ್ಟ್ರೆಂತ್ ಯಾವೊಂದು ಟಾಪಿಕ್ ಅಲ್ಲಿದೆ ಅಥವಾ ಯಾವೊಂದು ಕ್ವಶನ್ ಅಲ್ಲಿದೆ, ಸೊ ಅಂತ ಕ್ವಶನ್ಸ್ ಅನ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಕ್ಯುರೆಸಿ ಮೇಲೆ ಫೋಕಸ್ ಮಾಡಿ. ಓಕೆ, ಸೊ ಡಿಫಿಕಲ್ಟಿ ಇದೆ ಅಂತ ಹೇಳಿ ಅದನ್ನೇ ಒಂದು ನಿಮ್ ಮೆಮ್ರಿಗೆ ನೀವು ಮೈಂಡ್ಗೆ ನೀವೇ ಹೇಳಿ ಪೂರ್ತಿ ಮೈಂಡ್ ಆ ಟಫ್ ಅನ್ನೋ ವರ್ಡ್ ಸ್ಟಿಕ್ ಮಾಡ್ಕೊಳ್ಬಿಡಿ. ಫೈನ್. ಸೊ ಅಕ್ಯುರೆಸಿ ಮೇಲೆ ಸೆಲೆಕ್ಷನ್ ಏನೋ ಕ್ವಶನ್ ಸೆಲೆಕ್ಷನ್ ಮಾಡಿ ಆದ್ಮೇಲೆ ಏನ್ ಸಾಲ್ವ್ ಮಾಡ್ತಾ ಹೋಗ್ತಿರಲ್ಲ ಅಲ್ಲಿ ಕೂಡ ನಾವು ಅಕ್ಯುರೇಟ್ ಆಗಿರೋ ಒಂದು ಕ್ವಶನ್ ಗೆ ಆನ್ಸರ್ ಅನ್ನ ಟಿಕ್ ಮಾಡಿ ಅಥವಾ ಏನೋ ಆನ್ಸರ್ ನ ಹುಡುಕ್ಲಿಕ್ಕೆ ಟ್ರೈ ಮಾಡಿ. ಫೈನ್. ಸೊ ಪೇಪರ್ ಟಫ್ ಇದ್ರೆ ಒಂದೇ ಏನೋ ಮೈಂಡ್ ಸೆಟ್ ಇಟ್ಕೊಳ್ಳಿ, ಪ್ಯಾನಿಕ್ ಆಗ್ಬೇಡಿ. ಓಕೆ, ಸೊ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಪೇಪರ್ ಅಂತೂ ಬಂದೇ ಬರುತ್ತೆ. ಲೈಕ್ ಫೋಕಸ್ ನಿಮ್ ಮೇಲೆ, ಅಂದ್ರೆ ಫೋಕಸ್ ಆನ್ ಲೈಕ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ನಿಮ್ ಫೋಕಸ್ ನಿಮ್ ಮೇಲೆ ಇರ್ಬೇಕು. ಓಕೆನಾ? ಎಸ್. ನೆಕ್ಸ್ಟ್, ಹಾಗಾದ್ರೆ ಪೇಪರ್ ಈಸಿ ಆಗಿದ್ರೆ ಏನ್ ಮಾಡ್ತೀರಾ?
ಸ್ಪೀಡ್ ಅಂಡ್ ಅಕ್ಯುರಸಿ ಅದ್ರ ಮೇಲೆ ನಮ್ ಸ್ಟ್ರಾಟಜಿ ಇರಬೇಕು. ಫೈನ್. ಸೊ ಈಸಿ ಪೇಪರ್ ಇಸ್ ಅನ್ ಅಪಾರ್ಚುನಿಟಿ ಟು ಯುಟಿಲೈಸ್ ಇಟ್. ಫೈನ್. ಬಟ್ ಈ ಪೇಪರ್ ಈಸಿ ಇದ್ರೆ ಕಾನ್ಫಿಡೆನ್ಸ್ ನಿಮ್ದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಫೈನ್, ಕಾನ್ಫಿಡೆನ್ಸ್ ಇರಬೇಕು, ಬಟ್ ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡಿ. ನೆಕ್ಸ್ಟ್, ರ್ಯಾಂಡಮ್ ಗೆಸ್ಸಿಂಗ್ ಮಾಡೋದಾಗ್ಲಿ, ನೆಗ್ಲೆಕ್ಟ್ ಮಾಡೋದಾಗ್ಲಿ, ಅಥವಾ ಏನಪ್ಪ ಸಿಲಿ ಕ್ವಶನ್ಸ್ ಅಂತ ಹೇಳಿ ಸಿಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಹೋಗ್ಬೇಡಿ. ಸೊ ಪೇಪರ್ ಈಸಿ ಇದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಈಸಿನೇ ಇರತ್ತೆ. ಅಂಡ್ ಪೇಪರ್ ಈಸಿ ಏನಾದ್ರು ಇತ್ತಂತಂದ್ರೆ ನೀವು ವರ್ಕ್ ಮಾಡ್ಬೇಕಾಗಿರೋದು ನಿಮ್ಮ ಸ್ಪೀಡ್ ಮೇಲೆ. ಓಕೆ, ಲೇಸಿನೆಸ್ ಮಾಡಬೇಡಿ. ಓಕೆ, ಫೈನ್. ಸೊ ಪೇಪರ್ ಈಸಿ ಇದ್ರೆ ಕೂಡ ಫೋಕಸ್ ಮಾಡ್ಬೇಕಾಗಿರೋದು ಸ್ಪೀಡ್ ಮತ್ತೆ ಅಕ್ಯುರಸಿ ಮೇಲೆ. ಹಾಗಿದ್ರೆ ನಾವು ಇಷ್ಟೆಲ್ಲ ಪ್ರಿಪರೇಷನ್ ನೋಡಿದ್ವಿ ಯಾವ ತರ ಮಾಡ್ಬೇಕು ಅಂತ ಹೇಳಿ. ಈಗ ಎಕ್ಸಾಮ್ ಡೇ ಚೆಕ್ ಲಿಸ್ಟ್ ಅಂದ್ರೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ. ಓಕೆ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಆಗಿರ್ಲಿ ಅಥವಾ ಏನೆಲ್ಲ ಲೈಕ್ ವ್ಯಾಲಿಡ್ ID ಪ್ರೂಫ್ ಆಗಿರ್ಲಿ, ಏನೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಲಿ, ಎಕ್ಸಾಮ್ ನಾಳೆ ಇದೆ ಅಂತಂದ್ರೆ ಪ್ರೀವಿಯಸ್ ಡೇ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ ಕರೆಕ್ಟ್ ಆಗಿ ಚೆಕ್ ಮಾಡಿ ವೆರಿಫೈ ಮಾಡಿ ಕರೆಕ್ಟ್ ಆಗಿರೋ ಒಂದು ಡಾಕ್ಯುಮೆಂಟ್ ಅನ್ನ ತಗೊಂಡಿದೀನಿ ಇಲ್ಲ ಅಂತ ಹೇಳಿ ರೀಚೆಕ್ ಮಾಡಿ ಮುಂದಿನ ದಿನಾನೇ ಇಟ್ಕೊಳ್ಳಿ. ಓಕೆ, ಲಾಸ್ಟ್ ಟೈಮ್ ಅಲ್ಲಿ ಹೋಗ್ತಿದ್ದೀರಾ ಇನ್ನೇನು ಹೋಗ್ತಿದ್ದೀರಾ ಅಂತಂದು ತಗೊಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಏನೋ ತಗೊಳ್ಳೋ ಡಾಕ್ಯುಮೆಂಟ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಡಿ. ಸೊ ಪ್ರೀವಿಯಸ್ ಡೇ ಇದೆಲ್ಲ ನೀವು ಪ್ರಿಪೇರ್ ಮಾಡಿ ಇಟ್ಟಿರ್ಬೇಕು. ಅಂಡ್ ರಿಪೋರ್ಟಿಂಗ್ ಟೈಮ್ಗಿಂತ ಮುಂಚೆ ಎಕ್ಸಾಮ್ ಸೆಂಟರ್ಗೆ ರಿಪೋರ್ಟಿಂಗ್ ಟೈಮ್ಗಿಂತ ಮುಂಚೆ ನೀವು ಒಂದು 15 ಮಿನಿಟ್ಸ್ 30 ಮಿನಿಟ್ಸ್ ಆಗಿರ್ಲಿ 30 ಮಿನಿಟ್ಸ್ ಅದಕ್ಕಿಂತ ಮುಂಚೆ ರೀಚ್ ಆಗ್ಲಿಕ್ಕೆ ಟ್ರೈ ಮಾಡಿ. ಸೊ ಆ ಪ್ರಕಾರ ನಿಮ್ಮ ಟ್ರಾವೆಲ್ ಏನು ಟ್ರಾವೆಲ್ ರೂಟ್ ಅನ್ನ ನೀವು ಏನು ಡಿಸೈಡ್ ಮಾಡ್ಬೇಕಾಗತ್ತೆ ಮುಂದಿನ ದಿನ. ತಿಳಿತಾ? ನೆಕ್ಸ್ಟ್ ಒನ್, ಪ್ರಿಪ್ರೇಷನ್ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟೆ. ಸೊ ಪ್ರಿಪ್ರೇಷನ್ ಇನ್ನ ಕಂಪ್ಲೀಟ್ ಆಗಿಲ್ದಿರೋರು ಏನ್ ಮಾಡ್ಬೇಕಪ್ಪ? ಸೊ ನೀವು ಕೂಡ ಪ್ಯಾನಿಕ್ ಆಗ್ಬೇಡಿ. ಪ್ರಿಪ್ರೇಷನ್ ಆಗಿಲ್ವಾ? ಫೈನ್, ನೋ ಪ್ರಾಬ್ಲಮ್. ಸೊ ಏನ್ ಮಾಡಿ ಅಂತಂದ್ರೆ, ಡೋಂಟ್ ಟ್ರೈ ಟು ಫಿನಿಶ್ ಎವ್ರಿಥಿಂಗ್ ಇನ್ 2 days. ಸೊ ಈಗೆಲ್ಲ 2 ದಿನದಲ್ಲಿ ನಾವ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಪ್ರಿಪರೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಎಲ್ಲಾ ಟಾಪಿಕ್ಸ್ ಈ 2 ದಿನ ಕುಂತು ಓದ್ಲಿಕ್ಕೆ ನಮ್ ಕೈಯಿಂದ ಸಾಧ್ಯನಾ? ಇಲ್ಲ. ಏನ್ ಮಾಡಿ ಅಂತಂದ್ರೆ, ನಿಮ್ ಸ್ಟ್ರಾಂಗ್ ಏರಿಯಾಸ್ ಯಾವ್ದು ಅಂತ ಹೇಳಿ ನಿಮ್ಗೆ ಗೊತ್ತಿರತ್ತೆ. ಓಕೆ, ಸೊ ಅದ್ರ ಮೇಲೆ ಫೋಕಸ್ ಇರಲಿ. ಸೊ ಆ ಒಂದು ಏನೋ ಸ್ಟ್ರಾಂಗ್ ಏರಿಯಾಸ್ ನಿಮ್ಮ ಸ್ಟ್ರೆಂತ್ ಆಗಿಸ್ಕೊಂಡು ನಿಮ್ ಪಾಸಿಟಿವ್ ಮೈಂಡ್ ಇಂದ ಎಕ್ಸಾಮ್ಗೆ ಹೋಗಿ. ಓಕೆ, ಬಟ್ ಎಕ್ಸಾಮ್ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿ ಮನೇಲಿ ಕೂತ್ಕೊಳ್ಬೇಡಿ. ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ. ಓಕೆ, ಎಕ್ಸಾಮ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಸೊ ಯಾವ ತರ ಎಕ್ಸಾಮ್ ಇರತ್ತೆ, ಸೊ ಹೆಂಗೆ ಸಿಸ್ಟಮ್ಸ್ ಎಲ್ಲ ಅಲ್ಲಿ ಸಿಸ್ಟಮ್ ಹೆಂಗಿರತ್ತೆ, ನಾವು ಹೆಂಗ್ ಪ್ರಿಪೇರ್ ಆಗಿ ಹೋಗ್ಬೇಕು, ಸೊ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ತಿಳಿಯುತ್ತೆ. ಓಕೆ, ಸೊ ಟೇಕ್ ದ ಎಕ್ಸಾಮ್ ಎಕ್ಸ್ಪೀರಿಯನ್ಸ್. ಓಕೆ, ಒನ್ ಅಟೆಂಪ್ಟ್ ಡಸಂಟ್ ಡಿಸೈಡ್ ಯುವರ್ ಕರಿಯರ್, ಆಬ್ವಿಯಸ್ಲಿ. ಕರೆಕ್ಟಾ? ಸೊ ಒಂದು ಪ್ರಿಪೇರ್ ಆಗದೆ ಹೋಗಿ ನೀವು ಅಟೆಂಡ್ ಮಾಡಿದ್ರು ಕೂಡ ಅದೇ ಲಾಸ್ಟ್ ಅಂತ ಇಲ್ಲ. ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಬರ್ತಾ ಹೋಗುತ್ತೆ. ಈ ಒಂದು ಸ್ಟ್ರಾಟಜಿನ ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ಏನ್ ಎಕ್ಸ್ಪೀರಿಯನ್ಸ್ ತಗೊಂಡಿರ್ತಿರಲ್ಲ, ಅದೇ ಎಕ್ಸ್ಪೀರಿಯನ್ಸ್ ನಿಮ್ ನೆಕ್ಸ್ಟ್ ಎಕ್ಸಾಮ್ಗೆ ಒಂದು ಸಾಲಿಡ್ ಸ್ಟ್ರೆಂತ್ ಆಗಿ ಇರುತ್ತೆ ನಿಮಗೆ. ಓಕೆನಾ? ಸೊ ಪ್ರಿಪರೇಷನ್ ಕಂಪ್ಲೀಟ್ ಆಗಿದ್ರು ಡೋಂಟ್ ಪ್ಯಾನಿಕ್. ಅಂಡ್ ಲಾಸ್ಟಿಗೆ ರಿಮೆಂಬರ್ ದೀಸ್ ಥಿಂಗ್ಸ್. ಡೋಂಟ್ ಚೇಂಜ್ ಯುವರ್ ಪ್ರಿಪ್ರೇಷನ್ ಅಂಡ್ ಇಂಪ್ರೂವ್ ಯುವರ್ ಎಕ್ಸಿಕ್ಯೂಷನ್. ಸೊ ನಿಮ್ ಲಾಸ್ಟ್ ಈ 2 days ಅಲ್ಲಿ ಏನೋ ನಿಮ್ ಪ್ರಿಪ್ರೇಷನ್ ಅನ್ನ ಚೇಂಜ್ ಮಾಡಬೇಡಿ. ಸೊ ನಿಮ್ಮ ಎಕ್ಸಿಕ್ಯೂಷನ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗಿ. ಓಕೆ, ಸೊ ಮಾಕ್ ಕೊಡಿ, ಅನಲೈಸ್ ಮಾಡಿ, ರಿವೈಸ್ ಮಾಡಿ. ಅದೇ ಸೇಮ್ ಸ್ಟ್ರಾಟಜಿನ ಏನು ಯಾವ ತರ ನೀವು ಅನಲೈಸ್ ಮಾಡಿರ್ತೀರಾ ಮತ್ತೆ ಮಾಕ್ ಕೊಟ್ಟು ಯಾವ ಸ್ಟ್ರಾಟಜಿ ಕೊಟ್ಟು ನೀವು ಜಾಸ್ತಿ ಟೆಸ್ಟ್ ಮಾರ್ಕ್ಸ್ ಬಂದಿರತ್ತಲ್ಲ, ಆ ಸೇಮ್ ಸ್ಟ್ರಾಟಜಿನ ನಾಳೆ ಎಕ್ಸಾಮ್ ಅಲ್ಲಿ ಕೂಡ ಅಪ್ಲೈ ಮಾಡಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಸ್ಟೂಡೆಂಟ್ಸ್ ಇನ್ನ 2 days ಅಲ್ಲಿ ನಿಮ್ ಪ್ರಿಪರೇಷನ್ ಕಂಪ್ಲೀಟ್ ಚೇಂಜ್ ಮಾಡ್ಬೇಕಾಗಿಲ್ಲ. ಸೊ ಎಕ್ಸಿಕ್ಯೂಷನ್ ಇಂಪ್ರೂವ್ ಮಾಡಿ ಅಂತ ಹೇಳ್ಕೊಟ್ಟೆ ಆಲ್ರೆಡಿ. ನೆಕ್ಸ್ಟ್ ಮಾಕ್ ಮಾಡಿ, ಅನಲೈಸ್ ಮಾಡಿ, ನೆಕ್ಸ್ಟ್ ಮಿಸ್ಟೇಕ್ ರಿವೈಸ್ ಮಾಡಿ, ಮತ್ತೆ ಎಕ್ಸಾಮ್ ಹಾಲ್ ನಲ್ಲಿ ರೈಟ್ ಕ್ವಶನ್ ಸೆಲೆಕ್ಟ್. ಓಕೆ, ಸೊ ಇನ್ನ ನೀವು IBPS
PO ಬರೀತಿದ್ರೆ ನಿಮ್ ಬೆಸ್ಟ್ ಕೊಡಿ. ಅಂಡ್ ಇಫ್ ಯು ಆರ್ ವಾಚಿಂಗ್ ದ ವಿಡಿಯೋ ದಿಸ್ ವಿಡಿಯೋ ಬಟ್ ಇನ್ನ ಬ್ಯಾಂಕಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಈ ಎಕ್ಸಾಮ್ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಬಹುದು. ಓಕೆ, ಸೊ ಆ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೈ ಬ್ಯಾಂಕಿಂಗ್ ಜರ್ನಿ ಸ್ಟಾರ್ಟ್ಸ್ ಟುಡೇ ಅಂತ ಹೇಳಿ ಲೈಕ್ ಕಮೆಂಟ್ ಹಾಕಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.